spoken English classes. Today we are going to learn about active voice and passive voice. ಇವತ್ತಿನ ಈ ತರಗತಿಯಲ್ಲಿ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಗಳನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಸ್ನೇಹಿತರೆ, ಇವತ್ತು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈ ಎರಡು ಟೆನ್ಸ್ಗಳನ್ನು ಹೋಲಿಕೆಯ ಆಧಾರದಲ್ಲಿ ನಾವು ಆಕ್ಟಿವ್ ವಾಯ್ಸ್ ನಲ್ಲಿ ಕೊಟ್ಟಿರತಕ್ಕಂತಹ ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಾವು ನೋಡ್ತಾ ಸಾಗೋಣ. ಇಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಇರ್ತವೆ, ಅವುಗಳನ್ನ ಯಾವ ರೀತಿಯಾಗಿ ಪ್ಯಾಸಿವ್ ನಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ಈಗ ನಾವು ನೋಡ್ತಾ ಸಾಗೋಣ. ಮೊದಲನೆಯ ಒಂದು ಎಕ್ಸಾಂಪಲ್ ನ ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲನೇ ಎಕ್ಸಾಂಪಲ್ ಈ ರೀತಿಯಾಗಿದೆ. ಮೈ ಬ್ರದರ್ ಹ್ಯಾಸ್ ಕಿಲ್ಡ್ ದ ರ್ಯಾಟ್. ಮೈ ಬ್ರದರ್ ಹ್ಯಾಸ್ ಕಿಲ್ಡ್ ಅ ರ್ಯಾಟ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನು ನಾವೀಗ ಪ್ಯಾಸಿವ್ ವಾಯ್ಸ್ ಮಾಡ್ಕೋಬೇಕಾದ್ರೆ ಈ ವಾಕ್ಯವನ್ನ ಭಾಗಗಳನ್ನ ಮಾಡ್ಕೋಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತೇಳಿ ಭಾಗಗಳನ್ನ ಮಾಡ್ಕೋಬೇಕಾಗುತ್ತೆ. ಈಗ ಮೈ ಬ್ರದರ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಹ್ಯಾಸ್ ಕಿಲ್ಡ್ ಅನ್ನೋದು ವರ್ಬ್ ಆಗಿದೆ, ರ್ಯಾಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ಪ್ಯಾಸಿವ್ ವಾಯ್ಸ್ ನ ಮಾಡುವಂತಹ ನಿಯಮದಲ್ಲಿ ಮೊದಲಿಗೆ ನಾವೇನು ತಗೋಬೇಕು ಅಂತಂದ್ರೆ ರ್ಯಾಟ್ ಅನ್ನೋದನ್ನ ತಗೋಬೇಕು. ಈಗ ಮೊದಲಿಗೆ ನಾವೇನು ಮಾಡ್ತಾ ಇದ್ದೇನೆ, ರ್ಯಾಟ್ ಅನ್ನ ತೆಗೆದುಕೊಂಡೆ. ಇಲ್ಲಿ ಬಂದಿರತಕ್ಕಂತಹ ಏನು ಆಬ್ಜೆಕ್ಟ್ ಇದೆ ಇದು ಏಕವಚನದಲ್ಲಿ ಇದೆಯಾ ಅಥವಾ ಬಹುವಚನದಲ್ಲಿ ಇದೆಯಾ ಅಂತ ಹೇಳಿ ನೋಡ್ಕೋಬೇಕು. ರ್ಯಾಟ್ ರ್ಯಾಟ್ ಏನಾಗುತ್ತೆ, ಈಗ ರ್ಯಾಟ್ ಇಲ್ಲಿ ಸಹಾಯಕ ಕ್ರಿಯಾಪದ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಇದು ಏಕವಚನ ಇರೋದ್ರಿಂದ ಇಲ್ಲಿ ಹ್ಯಾಸ್ ಅನ್ನು ತೆಗೆದುಕೊಳ್ಬೇಕು. ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ನಾವು ಬೀನ್ ಅನ್ನ ತೆಗೆದುಕೊಳ್ಬೇಕು. ರ್ಯಾಟ್ ಹ್ಯಾಸ್ ಬೀನ್. ಇದ್ರ ಮುಂದೆ ವಿಟಿ ಫಾರ್ಮ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು. ಕಿಲ್ಡ್ ಕಿಲ್ಡ್ ಆಗುತ್ತೆ. ಬೈ ಇಲ್ಲಿ ಪರ್ಸನ್ ಆಗಿದ್ರೆ ಅವನ್ನ ಬರಬೇಕು. ಮೈ ಬ್ರದರ್ ಮೈ ಬ್ರದರ್. ಈ ರೀತಿಯಾಗಿ ನಾವು ಉತ್ತರವನ್ನು ಬರೀಬೇಕು. ಇನ್ನು ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ. ಮೈ ಸಿಸ್ಟರ್ ಹ್ಯಾಸ್ ಕುಕ್ಡ್ ದ ಫುಡ್. ಇಲ್ಲಿ ಮೈ ಸಿಸ್ಟರ್ ಅಂತಕ್ಕಂಥದ್ದು ಏನಾಗಿದೆ ಸ್ನೇಹಿತರೆ, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಹ್ಯಾಸ್ ಅನ್ನೋದು ಮತ್ತು ಕುಕ್ಡ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಅದೇ ತೆರನಾಗಿ ದ ಫುಡ್ ಅಂತಕ್ಕಂಥದ್ದು ಇದು ವರ್ಬ್ ಆಗಿದೆ, ಇದು ಆಬ್ಜೆಕ್ಟ್ ಆಗಿದೆ. ಸೊ ಮೊದಲಿಗೆ ನಾವೇನು ತಗೋಬೇಕು ಅಂತಂದ್ರೆ ದ ಫುಡ್ ಅನ್ನೋದನ್ನ ತೆಗೆದುಕೊಳ್ಬೇಕು. ಮೊದಲಿಗೆ ದ ಫುಡ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಆದ್ರಿಂದ ನಾವಿಲ್ಲಿ ಏನು ತಗೋಬೇಕಾಗತ್ತೆ, ಹ್ಯಾಸ್ ತೆಗೆದುಕೊಳ್ಬೇಕಾಗತ್ತೆ. ದ ಫುಡ್ ಹ್ಯಾಸ್ ಬೀನ್ ಕುಕ್ ಅಂತ ಇದೆಯಲ್ಲ, ಇದು ಏನಾಗಬೇಕು, ಕುಕ್ಡ್ ಅಂತ ಆಗಬೇಕು. ಆಮೇಲೆ ವಿ3 ಅಪ್ಲೈ ಮಾಡ್ಬೇಕು, ನಾವು ಏಜೆಂಟ್ ಅಂತ ತೆಗೆದುಕೊಳ್ಬೇಕು. ತದನಂತರದಲ್ಲಿ ಬರ್ತಕ್ಕಂಥದ್ದು ಮೈ ಸಿಸ್ಟರ್. ಇನ್ನು ಮೂರನೇ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ಇಲ್ಲಿ ಸಬ್ಜೆಕ್ಟ್ ಆಗಿದೆ, ಹ್ಯಾವ್ ಲರ್ನ್ ಅಂತಕ್ಕಂಥದ್ದು ವರ್ಡ್ ಮತ್ತು ಇದೇನಿದೆ ಇಂಗ್ಲಿಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಆಬ್ಜೆಕ್ಟ್ ನ ಮೊದಲಿಗೆ ತೆಗೆದುಕೊಳ್ಬೇಕು. ಆಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಇಂಗ್ಲಿಷ್. ಇದು ಏಕವಚನ ಇರೋದ್ರಿಂದ ಇಲ್ಲಿ ತಗೋಬೇಕು, ನಾವು ಹ್ಯಾಸ್ ತಗೋಬೇಕು. ಆಮೇಲೆ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಬೀನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಸಹಾಯಕ ಕ್ರಿಯಾಪದದ ಮುಂದ್ಗಡೆ ಇಂಗ್ಲಿಷ್ ಹ್ಯಾಸ್ ಬೀನ್ ಲರ್ನ್ ಅಂತ ಇದೆ, ಇದು ಲರ್ನ್ ಅಂತ ಆಗುತ್ತೆ. ಲರ್ನ್ ಬೈ ಇಲ್ಲಿ ಆ ಇದೆ, ಇದು ಮೀ ಆಗಿ ಬದಲಾವಣೆ ಹೊಂದುತ್ತೆ. ಸೊ ಇನ್ನು ಮುಂದಿನ ಒಂದು ನಾಲ್ಕನೇ ಎಕ್ಸಾಂಪಲ್ ಇಲ್ಲಿ ಹಿ ಇದೆ, ಸಬ್ಜೆಕ್ಟ್. ಹ್ಯಾಸ್ ಸ್ಟೋಲನ್ ವರ್ಬ್ ಆಗುತ್ತೆ. ಬ್ಯಾಗ್ ಅಂತಕ್ಕಂಥದ್ದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಸೊ ಮೊದಲಿಗೆ ನಾವೇನು ತಗೋಬೇಕು ಅಂತ ಹೇಳಿದ್ದೇನೆ, ಆಬ್ಜೆಕ್ಟ್ ಅನ್ನು ತೆಗೆದುಕೊಳ್ಬೇಕು. ಬ್ಯಾಗ್ ತೆಗೆದುಕೊಳ್ಳಿ, ಏಕವಚನ ಇರೋದ್ರಿಂದ ಹ್ಯಾಸ್ ಅನ್ನು ತೆಗೆದುಕೊಳ್ಬೇಕು. ಆಮೇಲೆ ಮುಂದೆ ಬೀನ್ ತೆಗೆದುಕೊಳ್ಬೇಕು. ಇಲ್ಲಿ ಸ್ಟೋಲನ್ ಅಂತ ತೆಗೆದುಕೊಳ್ಬೇಕು. ಬಿ ಆದ ತಕ್ಷಣ ವಿ3 ಸ್ಟೋಲನ್ ಬರುತ್ತೆ. ಆಮೇಲೆ ಬೈ ಇಲ್ಲಿ ಹಿ ಇರೋದ್ರಿಂದ ಅದು ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ಹಿಮ್ ಆಗಿ ಬದಲಾವಣೆ ಹೊಂದುತ್ತೆ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಎರಡು ಸಹಾಯಕ ಕ್ರಿಯಾಪದಗಳನ್ನು ಬಳಸ್ತಾ ಇದ್ದು ಐ ಗೆ ವಿ,
ಯುಗೆ ವಿ, ದೇಗೆ ವಿ, ಯುಗೆ ವಿ ಅಂತಂದ್ರೆ ಇಲ್ಲಿ ಆಯನ ಹೊರತುಪಡಿಸಿ ಉಳಿದಕ್ಕೆಲ್ಲರೂ ನಾವೇನು ಮಾಡ್ತಾ ಇದ್ದೇವೆ, ಹ್ಯಾವ್ ಅನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಯಾವ ಬರ್ತವೆ, ಹಿ, ಸಿ, ಇಟ್, ಅದಕ್ಕೆ ನಾವು ಹ್ಯಾಸ್ ಅನ್ನ ಉಪಯೋಗಿಸ್ತಾ ಇದ್ದೇವೆ. ಈಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನಾವು ಇವತ್ತಿನ ದಿವಸ ಅಧ್ಯಯನ ಮಾಡ್ತಾ ಸಾಗೋಣ ಸ್ನೇಹಿತರೆ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ನಾವು ಏನು ಮಾಡೋಣ, ಹೋಗೋಣ. ಇಲ್ಲಿ ಮೈ ಮದರ್ ಅಂತ ಇದೆ. ಸೊ ಮೈ ಮದರ್ ಅಂತಕ್ಕಂಥದ್ದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಹ್ಯಾಡ್ ಸ್ಟಾಪ್ಡ್ ಅಂತಕ್ಕಂಥದ್ದು ಏನಾಗಿದೆ, ವರ್ಬ್ ಆಗಿದೆ. ದ ಬಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಈ ಆಬ್ಜೆಕ್ಟ್ ಫಾರ್ಮ್ ಅನ್ನು ನಾವೇನು ಮಾಡಬೇಕು, ಮೊದಲಿಗೆ ತೆಗೆದುಕೊಳ್ಬೇಕು. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ದ ಬಸ್. ಬಸ್ ಒಂದೇ ಇರೋ ಕಾರಣದಿಂದಾಗಿ ಇಲ್ಲಿ ಎಲ್ಲಾ ಪರ್ಸನ್ಗಳಿಗೂ ನಾವೇನು ಮಾಡ್ತೇವೆ, ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ. ಇಲ್ಲಿ ಏಕವಚನ ಬರಲಿ ಬಹುವಚನ ಬರಲಿ ಅದು ಹ್ಯಾಡ್ ಮಾತ್ರ ತೆಗೆದುಕೊಳ್ಳುತ್ತೆ. ದ ಬಸ್ ಹ್ಯಾಡ್ ಬೀನ್. ಇಲ್ಲಿ ಸ್ಟಾಪ್ಡ್ ಅಂತ ಇದೆ, ಸ್ಟಾಪ್ V3 ಸ್ಟಾಪ್ಡ್ ಇರುತ್ತೆ. ಆಮೇಲೆ ಬೈ ಏನಾಗುತ್ತೆ, ಮೈ ಮದರ್, ಮೈ ಮದರ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಮನೆ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ ಸ್ನೇಹಿತರಲ್ಲಿ. ಮೈ ಫ್ರೆಂಡ್ಸ್ ಹ್ಯಾಡ್ ಇನ್ವೈಟೆಡ್ ಮೀ. ಇಲ್ಲಿ ಮೈ ಫ್ರೆಂಡ್ಸ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದ್ದು, ಹ್ಯಾಡ್ ಇನ್ವೈಟೆಡ್ ವರ್ಬ್ ಆಗಿದ್ದು, ಮೀ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಸೊ ಮೀ ಅನ್ನೋದು ಆಬ್ಜೆಕ್ಟ್ ಅನ್ನ ನಾವು ಸಬ್ಜೆಕ್ಟ್ ಸ್ಥಳಕ್ಕೆ ತಗೋಬೇಕಾದ್ರೆ ಏನಾಗುತ್ತೆ, ಐ ಅಂತ ಆಗುತ್ತೆ. ಅದ್ರ ಮುಂದೆ ನಾವು ಹ್ಯಾಡ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಂಡ್ಬಿಟ್ಟು ಬೀನ್ ಮಾಡ್ಕೊಳ್ಬೇಕು. ಐ ಹ್ಯಾವ್ ಬೀನ್, ಐ ಹ್ಯಾವ್ ಬೀನ್ ಏನಾಗುತ್ತೆ, ಇಲ್ಲಿ ಇನ್ವೈಟೆಡ್ ಅಂತ ಇದೆ, ಇನ್ವೈಟೆಡ್ ಬೈ ಮೈ ಫ್ರೆಂಡ್ಸ್ ಅಂತ ಇದೆ, ಇಲ್ಲಿ ಮೈ ಫ್ರೆಂಡ್ಸ್ ಅಂತ ನೀವು ಬರ್ಕೋಬೇಕು. ಇದು ಉತ್ತರ. ಇನ್ನು ರಾಹುಲ್ ಹ್ಯಾಡ್ ಥಾಟ್ ಹರ್. ಇಲ್ಲಿ ರಾಹುಲ್ ಅಂತಕ್ಕಂಥವನು ಸಬ್ಜೆಕ್ಟ್, ಹ್ಯಾಡ್ ಥಾಟ್ ಅಂತಕ್ಕಂಥದ್ದು ವರ್ಬ್, ಆಮೇಲೆ ಹರ್ ಅಂತಕ್ಕಂಥದ್ದು ಏನಿದೆ ಇದು ಆಬ್ಜೆಕ್ಟ್ ಆಗಿರುತ್ತೆ. ಆಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಪ್ಲೇಸ್ಗೆ ಬರಬೇಕಾದ್ರೆ ಹರ್ ಇರ್ತಕ್ಕಂಥದ್ದು ಶಿ ಆಗಿ ಬದಲಾವಣೆ ಹೊಂದುತ್ತೆ. ಶಿ ಹ್ಯಾಡ್ ಬೀನ್ ಥಾಟ್, ಥಾಟ್ ಆಗಿ ಉಳಿಯುತ್ತೆ. ಥಾಟ್ ಬೈ ರಾಹುಲ್, ರಾಹುಲ್ ಅಂತ ಬರೀಬೇಕು. ಸೊ ಫ್ರೆಂಡ್ಸ್, ನಾವು ಇಲ್ಲಿಯವರೆಗೆ ಸುಮಾರು 7 ಎಕ್ಸಾಂಪಲ್ಗಳನ್ನ ಬಿಡಿಸಿದ್ದೇವೆ. ಈಗ 8ನೇ ಎಕ್ಸಾಂಪಲ್ ಇದೆ, ದೇ ಹ್ಯಾವ್ ಸ್ಟಾರ್ಟೆಡ್ ದ ಮಷೀನ್. ಈ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇದನ್ನ ಬಿಡಿಸ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ತಿಳಿಸಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಾ, ಈಗ ನೆಗೆಟಿವ್, ಇಂಟ್ರೋಗೇಟಿವ್ ಮತ್ತು ಡಬಲ್ ಆಬ್ಜೆಕ್ಟ್ ಬರ್ತಕ್ಕಂತಹ ಮತ್ತು ಡಬ್ಲ್ಯೂಸ್ ಕ್ವೆಶ್ಚನ್ ಬರ್ತಕ್ಕಂಥ ಕೆಲವೊಂದಿಷ್ಟು ಆಕ್ಟಿವ್ ವಾಯ್ಸ್ ಅನ್ನು ನೋಡೋಣ. ಆಕ್ಟಿವ್ ವಾಯ್ಸ್ ಮೆಸೇಜ್ಗಳನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈಗ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ನೆಗೆಟಿವ್, ಇಂಟರೋಗೇಟಿವ್, ಡಬ್ಲ್ಯೂಸ್ ಕ್ವೆಶ್ಚನ್ ಅಂಡ್ ಡಬಲ್ ಆಬ್ಜೆಕ್ಟ್ ಈ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಈಗ ಸಾಲ್ವ್ ಮಾಡ್ತಾ ಹೋಗೋಣ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನಲ್ಲಿ. ಮೊದಲನೇ ಎಕ್ಸಾಂಪಲ್ ಏನಿದೆ, ಯು ಹ್ಯಾವನ್ ಮೇಡ್ ಅ ಮಿಸ್ಟೇಕ್ ಅಂತ ಇದೆ. ಇಲ್ಲಿ ಯು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದ್ದು, ಹ್ಯಾವನ್ ಮೇಡ್ ವರ್ಬ್ ಆಗಿರುತ್ತೆ. ಮಿಸ್ಟೇಕ್ ಅಂತಕ್ಕಂಥದ್ದು ವರ್ಬ್ ಆಬ್ಜೆಕ್ಟ್ ಆಗಿರುತ್ತೆ. ಈ ಆಬ್ಜೆಕ್ಟ್ ನಾವು ಮೊದಲಿಗೆ ತೆಗೆದುಕೊಳ್ಬೇಕಾಗುತ್ತೆ. ಪ್ಯಾಸಿವ್ ಆಗಿ ಮಾಡಬೇಕಾದ್ರೆ ಮಿಸ್ಟೇಕ್, ಮಿಸ್ಟೇಕ್ ಅನ್ನೋದು ಏಕವಚನ ಇರೋದ್ರಿಂದ ಇಲ್ಲಿ ಹ್ಯಾಸ್ ತೆಗೆದುಕೊಳ್ಬೇಕಾಗುತ್ತೆ. ನೆಗೆಟಿವ್ ಇರೋದ್ರಿಂದ ನೆಗೆಟಿವ್ ಮಾಡ್ಕೋಬೇಕು. ಮಿಸ್ಟೇಕ್ ಹ್ಯಾಸ್ ನಾಟ್, ಇಲ್ಲೇನು ಬರುತ್ತೆ, ಬೀನ್ ಬರುತ್ತೆ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ. ಆಮೇಲೆ ಮೇಡ್ ಇದೆ, ಮೇಡ್ ಅಂತ ಬರ್ಕೊಳ್ಳಿ. ಮೇಡ್ ಆಮೇಲೆ ಏನು ಬರುತ್ತೆ, ಬಾಯ್ ಬರುತ್ತೆ. ಆಮೇಲೆ ಯಾವ ಪರ್ಸನ್ ಇದ್ದಾರೆ ಇಲ್ಲಿ, ಯು ಅಂತ ಬರುತ್ತೆ. ಯು ಹ್ಯಾವನ್ ಮೇಡ್ ಅ ಮಿಸ್ಟೇಕ್ ಅಂತ ಇದೆ. ಇಲ್ಲಿ ಅ ಮಿಸ್ಟೇಕ್ ಆಬ್ಜೆಕ್ಟ್ ಅನ್ನು ಮೊದಲಿಗೆ ತೆಗೆದುಕೊಂಡಿದ್ದೇನೆ. ಇದು ಏಕವಚನ ಇರೋದ್ರಿಂದ ಹ್ಯಾಸಂಟ್ ಅಂತ ತಗೋಬೇಕು. ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಬೀನ್ ಅಂತಕ್ಕಂಥದ್ದು ತೆಗೆದುಕೊಳ್ಬೇಕು. ಮೇಡ್ ಮೇಡ್ ಆಗಿ ಬರುತ್ತೆ. ಆಫ್ಟರ್ V3 ಏಜನ್ ತೆಗೆದುಕೊಳ್ಬೇಕು. ಆಮೇಲೆ ಯು ಅನ್ನ ತೆಗೆದುಕೊಳ್ಬೇಕು. ಇದು ನೆಗೆಟಿವ್ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದೆ,
ಇದು ಇಂಟರೋಗೇಟಿವ್ ಸೆಂಟೆನ್ಸ್ ಇದೆ. ಇಂಟರೋಗೇಟಿವ್ ಸೆಂಟೆನ್ಸ್ ಈಗ ನೋಡ್ತಾ ಹೋಗೋಣ. ಇಲ್ಲಿ ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ವರ್ಬ್ ಆಗಿದೆ, ದ ಸಾಂಗ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಸೊ ಈಗ ನಾವು ಮೊದಲಿಗೆ ಆಬ್ಜೆಕ್ಟ್ ಹೋಗಬೇಕಾದ್ರೆ ಸ್ವಲ್ಪ ಸ್ಪೇಸ್ ಬಿಟ್ಕೋಬೇಕು. ಸ್ಪೇಸ್ ಬಿಟ್ಕೊಂಡ್ಬಿಟ್ಟು ದ ಸಾಂಗ್ಸ್ ಅಂತ ತಗೋಬೇಕು. ಈ ದ ಸಾಂಗ್ಸ್ ಅಂತಕ್ಕಂಥದ್ದು ಏಕವಚನ ಇದೆಯಾ ಅಥವಾ ಬಹುವಚನ ಇದೆಯಾ? ಇಫ್ ಇಟ್ ಈಸ್ ಸಿಂಗ್ಯುಲರ್ ಯು ಯೂಸ್ ಹ್ಯಾಸ್, ಇಫ್ ಇಟ್ ಇಸ್ ಪ್ಲೂರಲ್ ಯು ಹ್ಯಾವ್ ಟು ಯೂಸ್ ಹ್ಯಾವ್. ಸೊ ಇಲ್ಲಿ ಇದು ಸಾಂಗ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಸೊ ವಿ ಹ್ಯಾವ್ ಟು ಯೂಸ್ ಹಿಯರ್ ಹ್ಯಾವ್. ಹ್ಯಾವ್ ದ ಸಾಂಗ್ಸ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಬೀನ್ ತೆಗೆದುಕೊಳ್ಬೇಕು. ಹ್ಯಾವ್ ದ ಸಾಂಗ್ಸ್ ಬೀನ್ V3 ಫಾರ್ಮ್ ಇದೆ, ಸಂಗ್ ಅಂತ ಇದೆ, ಸಂಗ್ ಬೈ ದೇ ಇದೆ, ದೇ ಏನಾಗುತ್ತೆ ದೆಮ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಇನ್ನು ಮೂರನೇ ಎಕ್ಸಾಂಪಲ್ ಏನಿದೆ, ಇದು ಡಬ್ಲ್ಯೂಎಚ್ ಕ್ವೆಶ್ಚನ್ ಇದೆ. ವಾಟ್ ಹ್ಯಾಸ್ ಹಿ ಬ್ರೋಕನ್? ಇಲ್ಲಿ ನಮಗೆ ಸಬ್ಜೆಕ್ಟ್ ಸಿಗುತ್ತೆ ಮತ್ತು ವರ್ಬ್ ಸಿಗುತ್ತೆ, ಆಬ್ಜೆಕ್ಟ್ ಇರೋದಿಲ್ಲ. ಯಾವಾಗ ನಾವು ಪ್ರಶ್ನೆ ವಾಟ್ ಮಾಡ್ತೇವೆ ನಮಗೆ ಅಲ್ಲಿ ಆಬ್ಜೆಕ್ಟ್ ಸಿಗೋದಿಲ್ಲ. ಸೊ ಈಗ ಏನು ಮಾಡ್ಬೇಕು, ನಾವು ಡಬ್ಲ್ಯೂಎಚ್ ಕ್ವೆಶ್ಚನ್ ಮಾಡ್ತಿರ್ಬೇಕಾದ್ರೆ ಡಬ್ಲ್ಯೂಎಚ್ ಕ್ವೆಶ್ಚನ್ ಯಾವ್ದಿದೆಯೋ ಅದನ್ನೇ ಬಂದು ಬರ್ಕೋಬೇಕು. ಸ್ವಲ್ಪ ಸ್ಪೇಸ್ ಬಿಟ್ಕೋಬೇಕು. ಆಮೇಲೆ ಬ್ರೋಕನ್ ಇದೆಯಲ್ಲ ಬ್ರೋಕನ್ ತಗೋಬೇಕು. ಇಲ್ಲಿ ಹ್ಯಾಸ್ ತೆಗೆದುಕೊಳ್ಬೇಕು ಸಹಾಯಕ ಕ್ರಿಯಾಪದವನ್ನ. ವಾಟ್ ಹ್ಯಾಸ್ ಬ್ರೋಕನ್. ಇಲ್ಲಿ ಆಬ್ಜೆಕ್ಟ್ ಇಲ್ಲ, ಯಾವುದೋ ಆಬ್ಜೆಕ್ಟ್ ಇಲ್ಲ ಅಂದಾಗ ಅಲ್ಲಿ ಸಿಂಗ್ಯುಲರ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹ್ಯಾಸ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಬ್ರೋಕನ್. ವಾಟ್ ಹ್ಯಾಸ್ ಬ್ರೋಕನ್ ಬೈ ವ್ಯಕ್ತಿ ಯಾರಿದ್ದಾರೆ ಇಲ್ಲಿ ಹಿಮ್ ಇದೆ, ಮೀ ಇದೆ, ಹಿ ಇದೆ, ಅದು ಹಿಮ್ ಆಗಿ ಬದಲಾವಣೆ ಆಗುತ್ತೆ. ವಾಟ್ ಹ್ಯಾಸ್ ಬ್ರೋಕನ್ ಬೈ ಮೀ. ಆಬ್ಜೆಕ್ಟ್ ಪ್ಲರಲ್ ಇದೆಯೋ ಸಿಂಗಲ್ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ರೂಲ್ ಪ್ರಕಾರ ಸಿಂಗ್ಯುಲರ್ ಸಹಾಯಕ ಕ್ರಿಯಾಪದವನ್ನು ತೆಗೆದುಕೋಬೇಕಂತ ಇದೆ. ಅದಕ್ಕಾಗಿ ನಾನು ಹ್ಯಾಸ್ ಅನ್ನ ತೆಗೆದುಕೊಂಡಿದ್ದೇನೆ. ಇನ್ನು ಡಬಲ್ ಆಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹಿ ಅನ್ನೋದು ಸಬ್ಜೆಕ್ಟ್ ಇದೆ, ಹ್ಯಾಸ್ ಗಿವನ್ ವರ್ಬ್ ಇದೆ, ಮೀ ಅನ್ನೋದು ಆಬ್ಜೆಕ್ಟ್ ಇದೆ, ಗಿಫ್ಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಈಗ ಏನು ಮಾಡ್ಕೋಬೇಕು, ಯಾವುದಾದ್ರು ಒಂದನ್ನು ತೆಗೆದುಕೊಂಡ್ರೆ ಸಾಕು. ಈಗ ಮೊದಲಿಗೆ ನಾವು ಗಿಫ್ಟ್ ಅನ್ನು ತೆಗೆದುಕೊಳ್ಳೋಣ. ಈಗ ಗಿಫ್ಟ್ ಅಂತ ತೆಗೆದುಕೊಳ್ಳಿ. ಗಿಫ್ಟ್ ಅನ್ನೋದು ಏಕವಚನದಲ್ಲಿದೆ. ಹ್ಯಾಸ್ ಉಪಯೋಗ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಬೀರನ್ನ ಉಪಯೋಗ ಮಾಡ್ಕೊಳ್ಳಿ. V3 ಫಾರ್ಮ್ ಇದೆ, ಗಿವನ್ ಇದೆ. ಈ ಗಿವನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಹ್ಯಾಸ್ ಬೀನ್ ಗಿವನ್ ತಗೊಳ್ಳಿ. ತಗೊಂಡ ನಂತರ ಏನು ಮಾಡಬೇಕು, ಈ ಮೀಗೆ ಟು ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಟು ಮೀ ಮಾಡ್ಕೋಬೇಕು. ಟು ಮೀ ಆಮೇಲೆ ತಗೋಬೇಕು ಬಾಯ್. ಹೀ ಇದೆ, ಏನಾಗುತ್ತೆ ಈಗ ಅದು ಹಿಮ್ಮಾಗಿ ಬದಲಾವಣೆಯನ್ನು ಹೊಂದುತ್ತೆ. ಈಗ ಗಿಫ್ಟ್ ಅನ್ನು ತೆಗೆದುಕೊಂಡ್ಬಿಟ್ಟು ಪ್ಯಾಸಿವೈಸ್ ಮಾಡಿದ್ವಿ. ಈಗ ಮೀ ಅನ್ನು ತೆಗೆದುಕೊಂಡ್ಬಿಟ್ಟು ಪ್ಯಾಸಿವೈಸ್ ಮಾಡೋಣ. ಮೀ ಅನ್ನೋದು ಇಲ್ಲಿ ಬರಬೇಕಾದ್ರೆ ಅದು ಆಯಾಗಿ ಬದಲಾವಣೆ ಹೊಂದುತ್ತೆ. ಆಯ ಮುಂದೆ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ ಹ್ಯಾವ್ ಆಗಿದ್ದು ಐ ಹ್ಯಾವ್ ಇದರ ಮುಂದೆ ನಾವು ಬೀನ್ ಅಂತ ಆಗುತ್ತೆ. ಐ ಹ್ಯಾವ್ ಬೀನ್. ಗಿವನ್ ಅಂತ ಇದೆ, ಗಿವನ್ ಅ ಗಿಫ್ಟ್ ಬೈ ಹಿಮ್ ಅಂತ ಆಗುತ್ತೆ. ಸೊ ಈ ಕೊನೆಯ ಒಂದು ಎಕ್ಸಾಂಪಲ್ ಏನಿದೆ ನೀವು ಕೊಟ್ಟಿದ್ದೇನೆ, ನೀವೇ ಅದನ್ನ ಬಿಡಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಪ್ರಶ್ನೆ ಮತ್ತು ಉತ್ತರವನ್ನು ಕಳಿಸ್ತೀರಿ. ಕಳಿಸೋದ್ರಿಂದ ನಿಮಗೆ ಅರ್ಥ ಆಗಿದೆ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ನೆಗೆಟಿವ್ ಅನ್ನ ಮಾಡ್ಕೋಬೇಕು, ಇಂಟ್ರೋಗೇಟಿವ್, ಡಬ್ಲ್ಯೂಎಚ್ ಕ್ವೆಶ್ಚನ್, ಆಮೇಲೆ ಡಬಲ್ ಆಬ್ಜೆಕ್ಟ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ನೋಡೋಣ. ಮೊದಲಿಗೆ ದೇ ಏನಿದೆ ಸಬ್ಜೆಕ್ಟ್ ಇದೆ, ಹ್ಯಾಡ್ ವಾಟ್ ವರ್ಬ್ ಇದೆ, ಆಮೇಲೆ ಬೈಸಿಕಲ್ ಅನ್ನೋದು ಆಬ್ಜೆಕ್ಟ್ ಇದೆ. ಈಗ ರೂಲ್ ಪ್ರಕಾರ ಮೊದಲು ನಾವು ಏನು ತಗೋಬೇಕಂತ ಹೇಳಿದ್ದೇವೆ, ನಾನು ದ ಬೈಸಿಕಲ್ ತೆಗೆದುಕೊಳ್ಬೇಕು. ದ ಬೈಸಿಕಲ್ ಅನ್ನೋದು ಏಕವಚನ ಇರ್ಬೋದು ಬಹುವಚನ ಇರ್ಬೋದು, ಎರಡಕ್ಕೂ ಏನು ಬರುತ್ತೆ, ಇಲ್ಲಿ ಹ್ಯಾಡ್ ಬರುತ್ತೆ. ಇದರ ಮುಂದೆ ನೆಗೆಟಿವ್ ಇರೋದ್ರಿಂದ ನಾವು ಇಲ್ಲಿ ನೆಗೆಟಿವ್ ಮಾಡ್ಕೋಬೇಕು. ಹ್ಯಾಡ್ ನಾಟ್. ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಬೀನ್ ತೆಗೆದುಕೊಳ್ಬೇಕು. ಬಾಟ್ ಇದೇನಾಗುತ್ತೆ, ಬ್ರಾಟ್ ಆಗಿ ಉಳಿಯುತ್ತೆ. ಬ್ರಾಟ್ ಬೈ ದೆಮ್ ಅಂತ ಆಗುತ್ತೆ. ಬ್ರಾಟ್ ಬೈ ದೆಮ್. ದ ಬೈಸಿಕಲ್ ಹ್ಯಾಡಂಟ್ ಬೀನ್ ಬ್ರಾಟ್ ಬೈ ದೆಮ್ ಅಂತ ಆಗುತ್ತೆ. ಇನ್ನು ಇಲ್ಲಿ ಇಂಟರೋಗೇಟಿವ್ ಇದೆ, ಎಸ್ ಆರ್ ಅಂತ ಕ್ವಶನ್ ಇದೆ. ಇದು ಈ ಎಸ್ ಆರ್ ಅಂತ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಕಟ್ ಅನ್ನೋದು ವರ್ಬ್ ಆಗಿದೆ, ಟ್ರೀ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಸೊ ಮೊದಲಿಗೆ ಸ್ಪೇಸ್ ಬಿಟ್ಕೋಬೇಕು, ಯಾಕಂದ್ರೆ ಇಂಟ್ರೋಗೇಟಿವ್ ಇರೋದ್ರಿಂದ ಮೊದಲು ಏನು ತಗೋಬೇಕೀಗ ಏನು ತೆಗೆದುಕೊಳ್ತೀರಿ,
ಟ್ರೀ ತೆಗೆದುಕೊಳ್ಬೇಕು. ಯಾಕೆ ಆಬ್ಜೆಕ್ಟ್ ಇರೋದ್ರಿಂದ ನಾನು ಟ್ರೀ ಅನ್ನು ತೆಗೆದುಕೊಂಡೆ. ಟ್ರೀ ಅನ್ನೋದು ಸಹಾಯಕ ಕ್ರಿಯಾಪದ ಯಾವುದನ್ನು ತೆಗೆದುಕೊಳ್ಳುತ್ತೆ? ಹ್ಯಾಡ್ ಅನ್ನು ತೆಗೆದುಕೊಳ್ಳುತ್ತೆ. ಹ್ಯಾಡ್ ದ ಟ್ರೀ ಕಟ್ ಬೈ ಹೀರೆ ಹಿಮ್. ಏನಾಗುತ್ತೆ ಈಗ? ಹ್ಯಾಡ್ ದ ಟ್ರೀ ಕಟ್ ಬೈ ಹಿಮ್ ಅಂತ ಆಗುತ್ತೆ. ಸೊ ಈಗ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಇಲ್ಲಿ ಡಬ್ಲ್ಯೂಸ್ ಕ್ವಶನ್ ಇದೆ. ಇಲ್ಲಿ ಬರ್ತಕ್ಕಂಥದ್ದು ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ನಿಮ್ಗೆ ಈಗಾಗಲೇ ಹೇಳಿರುವಂತೆ ಡಬ್ಲ್ಯೂಸ್ ಕ್ವಶನ್ ಬಂದಾಗ ಏನು ಮಾಡ್ಕೋಬೇಕು? ವೇರನ್ನ ಮೊದಲಿಗೆ ತೆಗೆದುಕೊಳ್ಬೇಕು. ವೇರ್ ಇದ್ರೆ ವೇರ್ ತೆಗೆದುಕೊಳ್ಬೇಕು. ಇಲ್ಲಿ ಹ್ಯಾಡ್ ಅಂತ ತೆಗೆದುಕೊಳ್ಬೇಕು. ಯಾಕಂದ್ರೆ ಏಕವಚನಕ್ಕೂ ಬಹುವಚನಕ್ಕೂ ಹ್ಯಾಡ್ ಅನ್ನು ಉಪಯೋಗ ಮಾಡೋದ್ರಿಂದ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಬ್ಜೆಕ್ಟ್ ಹೋಗ್ಬೇಕು. ಏನಿದೆ? ದ ಬುಕ್ ಅಂತ ಇದೆ. ಮತ್ತೆ ಏನು ಮಾಡಬೇಕು? ಹ್ಯಾಡ್ ದ ಟ್ರೀ ಬೀನ್ ಆಗಬೇಕು. ಇಲ್ಲಿ ಬೀನ್ ಬರಬೇಕಾಗಿತ್ತು, ಸಾರಿ. ಇಲ್ಲಿ ಸಹಿತ ಬೀನ್ ಯೂಸ್ ಮಾಡಿದ್ದಾರೆ, ಇಲ್ಲಿ ಬರಬೇಕಾಗಿತ್ತು ಅಷ್ಟೇ. ಇಲ್ಲಿ ಹ್ಯಾಡ್ ದ ಬುಕ್ ಬೀನ್ ಗಿವನ್ ಅಂತ ಇದೆ, ಗಿವನ್ ಬರ್ಕೊಳ್ಳಿ. ವೇರ್ ಹ್ಯಾಡ್ ದ ಬುಕ್ ಬೀನ್ ಗಿವನ್ ಬೈ, ಯಾರಿದ್ದಾರೆ? ಶಿ ಇದೆ, ಅದು ಹಾರಾಗಬೇಕು ಇಷ್ಟೇ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದೆ? ಅದು ಡಬಲ್ ಆಬ್ಜೆಕ್ಟ್ ಅಲ್ಲಿ ಇದೆ. ಅನ್ನೋದು ಸಬ್ಜೆಕ್ಟ್ ಇದೆ, ಹ್ಯಾಟ್ ಬರ್ತಕ್ಕಂಥದ್ದು ವರ್ಬ್ ಇದೆ, ಆಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಇದೆ. ಎರಡು ಆಬ್ಜೆಕ್ಟ್ ಬಂದಿವೆ. ಮೊದಲಿಗೆ ಏನು ತಗೊಳ್ಳೋಣ? ಇಂಗ್ಲಿಷ್ ತೆಗೆದುಕೊಳ್ಳೋಣ. ಇಂಗ್ಲಿಷ್ ಹ್ಯಾಡ್ ಬೀನ್ ಥಾಟ್, had been thought, ಯಾರಿದ್ದಾರೆ? ಹಿಮ್ ಇದೆ, ಟು ಹಿಮ್ ಬೈ. ಇದೇನಾಗುತ್ತೆ? ಮೀ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಈಗ ಇಂಗ್ಲಿಷ್ ಅನ್ನು ಮುಗಿಸಿದ್ವಿ, ಹಿಮ್ ತೆಗೆದುಕೊಳ್ಬೇಕು. ಹಿಮ್ ಇಲ್ಲಿ ಬರಬೇಕಾದ್ರೆ ಹಿ ಆಗುತ್ತೆ. ಹಿ ಹ್ಯಾಡ್ ಬೀನ್ ಥಾಟ್ ಇಂಗ್ಲಿಷ್ ತೆಗೆದುಕೊಳ್ಬೇಕು. ಇಂಗ್ಲಿಷ್ ಬೈ ಮೀ. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ನೆಗೆಟಿವ್ ಸೆಂಟೆನ್ಸ್ ಇದೆ. ಈ ನೆಗೆಟಿವ್ ಸೆಂಟೆನ್ಸ್ ನೀವು ಪ್ಯಾಸಿವೈಸ್ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸ್ಗೆ ಹಾಕಿ ನಾನು ಚೆಕ್ ಮಾಡ್ಕೊಡ್ತೀನಿ ನೀವು ಸರಿಯಾಗಿ ಬರ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಈಗ ನಾವು ನೋಡಿದ್ವಿ, ಇಲ್ಲಿ ಎರಡು ಪ್ಯಾಸಿವೈಸ್ ಬಂದಿವೆ, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ